ಅವರ ಮುಖ್ಯಮಂತ್ರಿ ಆಗ್ತಾರೋ ಇಲ್ಲ ಗೊತ್ತಿಲ್ಲ 28ರಲ್ಲೇ. ಆದರೆ ಮುಖ್ಯಮಂತ್ರಿ ಸ್ಪರ್ಧಿ ಆಗಿ ಇಳಿತಾರ ಕಣದಲ್ಲಿ ಅನ್ನೋದು ಮತ್ತಷ್ಟು ಸ್ಪಷ್ಟ ಆಗ್ತಾಯಿದೆ. ಹೀಗಾಗಿ ನಮ್ಮ ಯಡಿಯೂರಪ್ಪನವ್ರ ವಿರೋಧಿಗಳಿಗೆ ಇದೊಂದು ರೀತಿಯಿಂದ ಈ ಮಾನ್ಯ ಆದಂಥ ಉಪಚುನಾವಣೆ ಅವರನ್ನು ಹಿಂದಕ್ಕೆ ನೂಗ್ತು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇನ್ನು ಯಡಿಯೂರಪ್ಪನವರು ನೋಡಿದ್ರೆ ಮುಂದೆ ಏನಾಗ್ತದೆ. ಮತ್ತು ಯಡಿಯೂರಪ್ಪನವ್ರಂತ ನೋಡ್ರಿ ಕಮಲ ಆಪ್ರೇಷನ್ ಮಾಡೋದ್ರಲ್ಲಾಗಲಿ ಇನ್ನೋದ್ರಲ್ಲಾಗಲಿ ಮಾಹಿರದಾರ ಮತ್ತು ಒಳ್ಳೆ ಬುದ್ಧಿವಂತರಿದ್ದಾರೆ. ಮತ್ತೊಂದು ರೀತಿ ಕರ್ನಾಟಕದಲ್ಲೇ ನಮ್ಮ ವಾಜಪೇಯಿ ಅವರ ನೀತಿಯನ್ನು ಅಳವಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಕನ್ಯಕಾರಣ ಧರ್ಮದ ಬಗ್ಗೆಯೂ ಮಾತಾಡ್ತಾರೆ, ಲಿಂಗಾಯತ ಧರ್ಮದ ಬಗ್ಗೆಯೂ ತಮ್ಮ ಪ್ರೀತಿನ ತೋರಿಸ್ತಾರೆ, ಲಿಂಗಾಯತ ತಮ್ಮ ತೋಳು ಪ್ರಯತ್ನ ಮಾಡ್ತಾರೆ. ಅದೇ ಕಾಲಕ್ಕೆ ಜಾತ್ಯಾಗಿ ವರ್ತನೆ ಮಾಡ್ತಾರೆ. ಮುಸಲ್ಮಾನ ಮಾಡಬೇಕಾದ್ರೆ ದೊಡ್ಡ ಟೀಕೆ ಮಾಡಲಾರ್ದ ಅವರಲ್ಲಿ ವಿಶ್ವಾಸ ಉಳಿಸೋ ಪ್ರಯತ್ನ ಮಾಡ್ತಾರೆ. ಹೀಗೆಲ್ಲ ಒಂದು ಏನೇನು ನಾನಾ ರೀತಿಯ ಕಸರತ್ತನ್ನು ಮಾಡಿಕೊಂಡು ಬಿ ಜೆ ಪಿಗೆ ಒಂದೇನೋ ವ್ಯಕ್ತಿತ್ವ ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು 2022ರಲ್ಲಿ ಅವರಿಗೆ ಲಾಭ ಆಗಬಹುದು ಅನ್ನೋದು ಇವತ್ತಿನ ತರ್ಕ. ಆದರೆ ಎಷ್ಟು ಮಟ್ಟಿಗೆ ಆಗ್ತದೆ ಏನಾಗ್ತದೆ ಅನ್ನೋದು ಮಾತ್ರ ಆ ಸಂದರ್ಭಕ್ಕೆ ಬಿಟ್ಟಂಥ ವಿಷಯ. ಯಾಕಂದ್ರೆ ಕರ್ನಾಟಕದಿಂದ ಗ್ಯಾರಂಟಿ ಅದ, ಕಾಂಗ್ರೆಸ್ಗೆ ಯಾರು ಕೊಡ್ತಾ ಇದ್ದಾರೆ, ಇನ್ನೂ ಹೆಚ್ಚು ಗ್ಯಾರಂಟಿ ಘೋಷಣೆ ಮಾಡ್ತಾರೆ. ಎಜುಕೇಷನ್ ಸಲುವಾಗಿ ಏನೋ ಮಾಡ್ತಾ ಇದ್ದಾರೆ. ಆದರೆ ಎಷ್ಟು ಮಟ್ಟಿಗೆ ಅದು ಆಗ್ತದೆ ಗೊತ್ತಿಲ್ಲ. ಆದರೆ ಎಜುಕೇಷನ್ 10+2 ಫುಲ್ ಫ್ರೀ ಎಲ್ಲ ಕಡೆ ಆಗಬೇಕು. ಮತ್ತು ಅದೇ ಕಾಲಕ್ಕೆ ಪ್ರತಿ ಹಳ್ಳಿಗಳಿಗೂ ಹಳ್ಳಿಗಳಿಗೆ 7ನೇ ತನಕ, ಅದು SLC ತನಕ, ಪ್ರತಿ ಹೋಬಳಿಗೆ PUC ತನಕ, ಅದು ಸೈನ್ಸ್ ಕಾಲೇಜ್ಗಳನ್ನ ಮಾಡಿರಪ್ಪ ಅಂತಂದ್ರೆ ನಿಶ್ಚಿತವಾಗಿ ವಿದ್ಯಾರ್ಥಿಗಳು ಬರ್ತಾರೋ ಇಲ್ಲ, ಬಂದ ಮೇಲೆ ಮೆರಿಟ್ ಮೇಲೆ ಇರ್ತದೆ. ಒಳ್ಳೊಳ್ಳೆ ಮೆರಿಟೋರಿಯಸ್ ಟೀಚರ್ಗಳನ್ನ ಅಥವಾ ಒಳ್ಳೆ ಎಲ್ಲರೂ ಕಲ್ತಂಥವ್ರು ಇರ್ತಾರೆ. ಮತ್ತು ಬೇರೆ ಒಳ್ಳೆ ಟೀಚರ್ ಸ್ಟಾಪ್ ಹಾಕಿದ್ರಪ್ಪ ಸರ್ಕಾರ, ನಿಶ್ಚಿತವಾಗಿಯೂ PUC ಈ ಪ್ರೈವೇಟ್ ಸ್ಕೂಲ್ಗಳಿಂದ, ಕಾಲೇಜ್ ಮತ್ತು ಸ್ಕೂಲ್ಗಳಿಂದ ಉತ್ತಮ ಟೀಚರನ್ನು ಆಯ್ಕೆ ಮಾಡಿದರೆ ಒಳ್ಳೆ ರಿಸಲ್ಟ್ ಕೊಡ್ಲಿಕ್ಕೆ ಶುರು ಮಾಡಿದರೆ ಎಲ್ಲ ಜನನು ಸರ್ಕಾರಿ ಕಾಲೇಜಿಗೆ ಕಲಿಸ್ಲಿಕ್ಕೆ ಶುರು ಮಾಡ್ತಾರೆ. ಇವು ಎಲ್ಲರ ತಲೆಯಲ್ಲಿ ಏನದಪ್ಪ ಅಂತಂದ್ರೆ ಸರ್ಕಾರ ಸಾಲ ಸರಿಯಾಗಿಲ್ಲ ಅಂತೇಳಿ ಅದನ್ನು ಹೋಗಲಾಡಿ